गुरुभ्यो नमः। जयत्यजोक्षीणसुखात्मबिम्बः स्वैश्वर्यकान्त्यप्रददत्सदोदितः स्वभक्तसन्तापदर्विष्टहन्ता रामावतारो हरिरीशचन्द्रमाः उल्लिङ्घ्यसिन्धोः सलिलं सलीलं यशोकवह्निं जनकात्मजायाः आदाय तेनेव ददालङ्कां नमामि तं प्राञ्जलिराञ्जनेयम् आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः ಸ್ವಸ್ಥಸ್ತ್ವಶೇಷಸನ್ಮಂಗಳಾನಿ ಭವಂತು. ಸುಂದರಕಾಂಡದ ಪಾರಾಯಣದ ಚಿಂತನೆಯಲ್ಲಿ 28ನೆಯ ಸರ್ಗದ ತರಸ್ವಿನೋತ ಧಾರಯತ ಮೃಗಸ್ಯ ಸತ್ವೇನ ರೂಪಂ ಮನುಜೇಂದ್ರಪುತ್ರೋ ನೂನಂ ವಿಶಸ್ತೋ ಮಮ ಕಾರಣಾತ್ತೋ ಸಿಂಹರ್ಷಭೌ ದ್ವಾವಿವ ವೈದ್ಯುತೇನ. ಸೀತಾಮಾತೆ ತನ್ನ ಪತಿಯಾದ ರಾಮದೇವರನ್ನು ಅಖಂಡವಾಗಿ ಸ್ಮರಣೆ ಮಾಡಿಕೊಳ್ತಾ ಇದ್ದಾಳೆ. ಶ್ರೀರಾಮದೇವರ ಜೊತೆಯಲ್ಲಿರುವಂತಹ ಲಕ್ಷ್ಮಣದೇವರ ಪರಾಕ್ರಮವನ್ನು ಕೂಡ ಸ್ಮರಣೆ ಮಾಡಿಕೊಳ್ತಾ ಇದ್ದಾಳೆ. ಈ ದುಷ್ಟನಾಗಿರುವಂತಹ ರಾವಣ ಮಾಯಾಮೃಗದ ವೇಷವನ್ನು ಧಾರಣೆ ಮಾಡಿ ಅತ್ಯಂತ ಬಲಶಾಲಿಗಳಾದ ರಾಮ ಲಕ್ಷ್ಮಣರನ್ನು ಮೋಸ ಮಾಡಿದ. ಅವನು ನಾನು ಅಪೇಕ್ಷೆ ಪಟ್ಟಂತೆ ಅವರಿಬ್ಬರೂ ಕೂಡ ಜಿಂಕೆಯ ಮೇಲೆ ವಿಶ್ವಾಸವನ್ನು ಇಟ್ಟು ನನ್ನನ್ನು ಕಳೆದುಕೊಂಡು ಬಿಟ್ಟರು. ಆ ಜಿಂಕೆ ಬೇರೆ ಏನೂ ಅಲ್ಲ, ನೂನಂ ಸಕಾಲೋ ಮೃಗರೂಪಧಾರಿ ಮಮಾಲ್ಪ ಭಾಗ್ಯಂ ಲುಲುಭೇ ದದಾನಿ. ಅದು ಸಾಕ್ಷಾತ್ ಕಾಲ ಅಂದರೆ ಮೃತ್ಯು. ಅದು ಜಿಂಕೆ ಅಂದರೆ ಬೇರೆ ಏನೂ ಅಲ್ಲ, ಅದು ನನಗೆ ಬಂದಿರುವಂತಹ ಒಂದು ಮೃತ್ಯು. ನಾನು ಭಾಗ್ಯಹೀನಳು, ಅಲ್ಪಭಾಗ್ಯಳು. ಅಂತಹ ಮೃತ್ಯು ಸ್ವರೂಪಭೂತವಾದ ಆ ಜಿಂಕೆಯ ಮೇಲೆ ಲುಲುಭೆ ಆಸೆಯನ್ನು ಮಾಡಿಬಿಟ್ಟೆ. ಯತ್ರಾರ್ಯಪುತ್ರಂ ವಿಸಸರ್ಜ ಮೂಢ ರಾಮಾನುಜಂ ಲಕ್ಷ್ಮಣಪೂರ್ವಜಂ ಚ. ಅಂತಹ ಜಿಂಕೆಯನ್ನು ಅಪೇಕ್ಷೆಪಟ್ಟು ನಾನು ರಾಮನನ್ನು ಕಳಿಸಿದೆ. ಅದರಂತೆ ರಾಮಾನುಜನಾಗಿರುವಂತಹ ಲಕ್ಷ್ಮಣನನ್ನು ಕೂಡ ಹಠ ಮಾಡಿ ಕಳಿಸಿದೆ. ಹಾ ರಾಮ ಸತ್ಯವ್ರತಿ ದೀರ್ಘಬಾಹೋ ಹಾ ಪೂರ್ಣಚಂದ್ರ ಪ್ರತಿಮಾನವಕ್ತ್ರ ಹಾ ಜೀವಲೋಕಸ್ಯ ಹಿತಪ್ರಿಯಶ್ಚಾವಧ್ಯಾಂ ನಮಾಂ ವೇತ್ಸಿ ಹಿ ರಾಕ್ಷಸಾನಾಂ. ಅನನ್ಯದೇವತ್ವಮಿಯಂ ಕ್ಷಮಾ ಚ ಭೂಮೌ ಚ ಶಯ್ಯಾನಿಯಮಶ್ಚ ಧರ್ಮೇ ಪತಿವ್ರತಾ ತ್ವಂ ವಿಫಲಂ ಮಮೇದಂ ಕೃತಂ ಕೃತಜ್ಞೇಷ್ವಿವ ಮಾನುಷಾಣಾಂ. ನಾನು ಪತಿಯ ವಿಷಯದಲ್ಲಿ ಅಖಂಡವಾಗಿ ಸೇವೆಯನ್ನು ಮಾಡಿದೆ. ವನವಾಸದ ಸಂದರ್ಭದಲ್ಲಿ ಪತಿಯನ್ನೇ ದೇವರು ಅಂತ ನಂಬಿ ನೆಲದ ಮೇಲೆ ಮಲಗ್ತಾ ಇದ್ದೆ. ಭೂಮೋಚ ಶಯ್ಯ ನಿಯಮಶ್ಚ ಧರ್ಮೆ, ಮತ್ತು ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದ್ದೆ. ಭಾರೀ ಕಷ್ಟವನ್ನು ಅನುಭವಿಸಿ ನಾನು ಪಾತಿವ್ರತ್ಯವನ್ನು ಆಚರಣೆ ಮಾಡಿದೆ. ಆದರೆ ಎಲ್ಲವೂ ಕೂಡ ವ್ಯರ್ಥ ಆಯಿತು. ಹೇಗೆ ಅಂದರೆ, ಕೃತಜ್ಞರಿಗೆ ನಾವು ಮಾಡುವ ಉಪಕಾರ ಹೇಗೆ ವ್ಯರ್ಥವಾಗುತ್ತೋ ಅದರಂತೆ ನಾನು ಆಚರಣೆ ಮಾಡಿರುವಂತಹ ಈ ಪಾತಿವ್ರತ್ಯವು ಕೂಡ ನಿಷ್ಫಲವಾಯಿತಾ. ಮೂಘೋ ಹಿ ಧರ್ಮಶ್ಚರಿತೋ ಮಯಾ ಯಂ ತಥೈಕ ಪತ್ನಿತ್ವಮಿದಂ ನಿರರ್ಥಂ ಯಾನ್ ತ್ವಂ ನ ಪಶ್ಯಾಮಿ ಕೃಶಾ ವಿವರಣಾ ಹೀನಾ ತ್ವಯಾ ಸಂಗಮನೆ ನಿರಾಶಾ. ಪಿತುರ್ನಿದೇಶಂ ನಿಯಮೇನ ಕೃತ್ವಾ ವನಾನ್ನಿವೃತ್ತಶ್ಚರಿತವ್ರತಶ್ಚ ಸ್ತ್ರೀಭಿಸ್ತು ಮನ್ಯೇ ವಿಪುಲೇಕ್ಷಣಾಭಿಸ್ತು ರಂಸಸೇ ವೀದ ಭಯಃ ಕೃತಾರ್ಥಃ. ಶ್ರೀರಾಮಚಂದ್ರ, ನೀನು ಪಿತೃವಾಕ್ಯವನ್ನು ಪರಿಪಾಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅರಣ್ಯವಾಸವನ್ನು ಅನುಭವಿಸಿದೆ. ಯಾಕೆ ನೀನು ಪಿತೃವಾಕ್ಯ ಪರಿಪಾಲನೆ ಮಾಡುವುದಕ್ಕೋಸ್ಕರ ಅರಣ್ಯಕ್ಕೆ ಬಂದು ನನಗಿಂತ ದುಃಖವನ್ನು ಅನುಭವಿಸುವಂತೆ ಆಯಿತು. ಮತ್ತು ನಾವೆಲ್ಲರೂ ಕೂಡ ಏನೋ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಮೋಘ, ವ್ಯರ್ಥ ಆಗ್ತಾ ಇದೆ. ಯಾವುದೂ ನಮಗೆ ಫಲವನ್ನು ನೀಡ್ತಾ ಇಲ್ಲ. ಯಾಕೆ ಅಂದರೆ, ನಾನು ಶ್ರೀರಾಮಚಂದ್ರನ ಜೊತೆ ಒಂದು ಕ್ಷಣವೂ ಕೂಡ ಬಿಟ್ಟಿರಬಾರ್ದು ಈ ಜೀವನದಲ್ಲಿ ಅಂತ ತೀರ್ಮಾನ ಮಾಡಿದ್ದೆ. ಆದರೆ ಎಲ್ಲವೂ ಕೂಡ ಅದು ವ್ಯರ್ಥವಾಯಿತು. ನನಗೆ ಅಂಥ ಅವಕಾಶ ದೊರಕಿ ಬರ್ತಾ ಇಲ್ಲ. ಅಹಂ ತು ರಾಮ ತ್ವಯಿ ಜಾತಕಾಮ ಚಿರಂ ವಿನಾಶಾಯ ನಿಬದ್ಧ ಭಾವ ಮೋಘಂ ಚರಿತ್ವಾತ ತಪೋರತಂ ಚ ತ್ರಕ್ಷಾಮಿ ದಿಗ್ಜೀವಿತಮಲ್ಪ ಭಾಗ್ಯ. ನಾನು ತುಂಬ ನಿನ್ನಲ್ಲಿ ಅನುರಾಗವನ್ನು ಇಟ್ಟು, ಪ್ರಾಣಕ್ಕೆ ಪ್ರಾಣವನ್ನು ಇಟ್ಟು ಎಲ್ಲ ಧರ್ಮಗಳನ್ನು ಕೂಡ ಆಚರಣೆ ಮಾಡಿದೆ. ನನಗೆ ಅದು ಯಾವ ಧರ್ಮಗಳು ಕೂಡ ಇವತ್ತು ಫಲವನ್ನು ನೀಡ್ತಾ ಇಲ್ಲ. ನನಗೆ ಧಿಕ್ಕಾರ.
ನಾನು ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಆದರೆ ಇಲ್ಲಿ ವಿಷ, ಶಸ್ತ್ರಗಳು ಅಥವಾ ನನಗೆ ಆತ್ಮಹತ್ಯಕ್ಕೆ ಪೂರಕವಾದ ಯಾವುದೇ ಸಾಮಗ್ರಿಗಳನ್ನು ಕೊಡುವಂಥವ್ರು ಯಾರೂ ಕೂಡ ಇಲ್ಲ. ಸಾಜೀವಿತಂ ಕ್ಷಿಪ್ರಂ ಅಹಂ ತೇಜೇಯಂ ವಿಷೇಣ ಶಸ್ತ್ರೇಣ ಶಿತೇನ ವಾಪಿ ವಿಷಸ್ಯ ದಾತ ನಹಿಮೇಸ್ತಿ ಕಶ್ಚಿತ್ ಶಸ್ತ್ರಸ್ಯ ವಾ ವೇಶ್ಮನಿ ರಾಕ್ಷಸಸ್ಯ ಇತೀವ ದೇವಿ ಬಹುಧಾ ವಿಲಪ್ಯ ಸರ್ವಾತ್ಮನಾ ರಾಮಮನುಸ್ಮರಂತಿ ಪ್ರವೇಪಮಾನ ಪರಿಶುಷ್ಕವಕ್ತ್ರ ನಗೋತ್ತಮಂ ಪುಷ್ಪಿತಮಾಸಸಾದ. ಹೀಗೆ ಆ ಮೈಥಿಲಿಯು ಶ್ರೀರಾಮಚಂದ್ರನನ್ನೇ ಅನನ್ಯವಾಗಿ ಚಿಂತನೆ ಮಾಡ್ತಾ ಆ ಫಲಪುಷ್ಪಗಳಿಂದ ಕೂಡಿರುವಂತಹ ಶಿಂಶುಪಾವೃಕ್ಷದ ಬಳಿಯಲ್ಲಿ ಹಾಗೇ ನಿಂತು ಬಿಡ್ತಾಳೆ. ಅನೇಕ ವಿಧವಾಗಿ ಯೋಚನೆಯನ್ನು ಮಾಡಿ ಕೊನೆಯಲ್ಲಿ ಇಂಥ ತೀರ್ಮಾನಕ್ಕೆ ಬರ್ತಾಳೆ. ಶೋಕಾಭಿತಪ್ತ ಬಹುಧಾ ವಿಚಿಂತ್ಯ ಸೀತಾತವೇಣ್ಯುಗ್ರಥನಂ ಗೃಹೀತ್ವ ಉದ್ಬಧ್ಯ ವೇಣ್ಯುಗ್ರಥನೇನ ಶೀಘ್ರಂ ಅಹಂ ಗಮಿಷ್ಯಾಮಿ ಯಮಸ್ಯ ಮೂಲಂ. ಈಗ ನನ್ನ ಹತ್ರ ಇರುವ ಅಸ್ತ್ರ ಒಂದೇ ಒಂದು ಈ ವೇಣಿ ಅಂದರೆ ಜಡೆ. ಆ ಜಡೆ ತುಂಬ ಉದ್ದವಾಗಿತ್ತಂತೆ, ಮಂಡಿ ತನಕ ಬರ್ತಿತ್ತಂತೆ ಸೀತಾಮಾತೆಗೆ. ಆದ್ದರಿಂದ ಕತ್ತಿಗೆ 2 ಸುತ್ತು ಖಂಡಿತ ಹಾಕ್ಕೊಳ್ಬೋದು. ಅದನ್ನು ಅವಳು ಯೋಚನೆ ಮಾಡ್ತಾಳೆ, ನಾನು ಈ ವೇಣಿಯನ್ನು ಕತ್ತಿಗೆ ಬಿಗಿದುಕೊಂಡು ನಾನು ಯಮದ ಆಲಯಕ್ಕೆ ಹೊರಟು ಹೋಗ್ತೀನಿ ಅಂತ ಯೋಚನೆ ಮಾಡ್ತಾಳೆ. ಉಪಸ್ಥಿತ ಸಾ ಮೃದು ಸರ್ವಗಾತ್ರಿ ಶಾಖಾಂ ಗೃಹೀತ್ವಾ ತನಗಸ್ಯ ತಸ್ಯಾಸ್ತು ರಾಮಂ ಪ್ರವಿಚಿಂತಯಂತ್ಯ ರಾಮಾನುಜಂ ಸಂಚ ಕುಲಂ ಶುಭಂಗ್ಯಾಃ. ಆ ಶಿಂಶುಪಾವೃಕ್ಷದ ಒಂದು ಕೊಂಬೆಯನ್ನು ಸೀತಾಮಾತೆ ಹಿಡಿದುಕೊಂಡಿದ್ದಾಳೆ. ರಾಮಲಕ್ಷ್ಮಣರ ಕುಲವನ್ನು ಸ್ಮರಣೆ ಮಾಡ್ತಾ ಇದ್ದಾಳೆ. ಇನ್ನು ಆಯಿತು, ಇನ್ನು ಆತ್ಮಹತ್ಯೆ ರೆಡಿ ಆಗಬೇಕು ಅಂತ ಅವಳ ಅಭಿಪ್ರಾಯ. ಶೋಕಾನಿಮಿತ್ತಾನಿ ತಥಾ ಬಹೂನಿ ಧೈರ್ಯಾರ್ಜಿತಾನಿ ಪ್ರವರಾಣಿ ಲೋಕೆ ಪ್ರಾದುರ್ನಿಮಿತ್ತಾನಿ ತಥಾ ಬಭೂವು ಪುರಾವಿಸಿದ್ಧಾನ್ಯುಪಲಕ್ಷಿತಾನಿ. ಆದರೆ ಆ ಸಂದರ್ಭದಲ್ಲಿ ವೇಣಿಯನ್ನು ತಗೊಂಡ್ಲು, ಇನ್ನು ಆತ್ಮಹತ್ಯೆ ಮಾಡ್ಕೊಂಡು ಬಿಡು ನಾನು ಅಷ್ಟರಲ್ಲಿ ಅನೇಕ ಶುಭ ಲಕ್ಷಣಗಳು ಅವಳಿಗೆ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯಿತು. ಶಕುನಗಳು, ಒಳ್ಳೆಯ ಶಕುನಗಳು ಅವಳಿಗೆ ಕಾಣಿಸ್ತಾ ಇದೆ. ತಥಾಗತಾಂ ತಾಂ ವಿಧಿತಾಮನಿಂದಿತಾಂ ವ್ಯಪೇತ ಹರ್ಷಾಂ ಪರಿದೀನ ಮಾನಸಾಂ ಶುಭಾಂ ನಿಮಿತ್ತಾನಿ ಶುಭಾನಿ ಭೇಜರೆ ನರಂ ಶ್ರಿಯ ಜುಷ್ಟಮಿವೋಪಜೀವಿನಃ. ಸೀತಾದೇವಿಗೆ ಒಳ್ಳೆಯ ಶುಭ ಶಕುನಗಳು ಉಂಟಾಯಿತು. ಹೇಗೆ ಅಂದರೆ, ಒಬ್ಬ ಶ್ರೀಮಂತ ರಾಜನಿಗೆ ಎಲ್ಲ ಸೇವಕರು ತುಂಬ ಅವಸರದಲ್ಲಿ ಓಡಿ ಬಂದು ಸೇವೆಯನ್ನು ಮಾಡುವಂತೆ ಶುಭ ಶಕುನಗಳು ಸೀತಾದೇವಿಗೆ ಒಟ್ಟೊಟ್ಟಿಗೆ ಪ್ರಾರಂಭ ಆಗ್ತಾ ಇದೆಯಂತೆ. ಮೊದಲನೇ ಶಕುನ ಏನು ಅಂದರೆ, ತಸ್ಯಾಹ ಶುಭಂ ವಾಮ ಮರಾಲ ಪಕ್ಷ್ಮ ರಾಜೀವರುತ್ರಂ ಕೃಷ್ಣ ವಿಶಾಲ ಶುಕ್ಲಂ. ಅಂದರೆ ಅವಳ ಎಡಗಣ್ಣು ಅದೃತು. ಹೇಗೆ ಅದೃತು ಅಂತಂದರೆ, ಮೀನು ಬಂದು ಎಡಗಣ್ಣನ್ನು ತಿಂತಾ ಇದೆಯೋ ಏನೋ ಅನ್ನೋ ಅಷ್ಟೇ ಅಲಗಾಡಿಸುವಂತೆ ಅದು ಅಷ್ಟು ಜೋರಾಗಿ ಅದೃತಂತೆ. ಅದಾದಮೇಲೆ ಪ್ರಾಸ್ಪಂದತೇಕಂ ನಯನಂ ಸುಕೇಶ ವೀನಾಹತಂ ಪದ್ಮ ವಿವಾಹಿತಾಂಬ್ರಂ ಭುಜಶ್ಚ ಚಾರ್ವಂಚಿತ ಪೀನ ವೃತ್ತಾಹ. ಮತ್ತು ಎಡತೋಳು ಅವಳಿಗೆ ಹಾರಲಿಕ್ಕೆ ಪ್ರಾರಂಭ ಆಗಿದೆ. ಪರಾರ್ಧ ಕಾಲ ಗುರುಚಂದನಾರ್ಹ ಅನುತ್ತಮೇನ ದುಷಿತ ಪ್ರಿಯಣ ಚಿರೇಣ ವಾಮ ಸಮವೇಪ ತಾಶು. ಯಾವ ಹೆಣ್ಣು ಮಕ್ಕಳಿಗೆ ಎಡತೋಳು ಅದರಿದ್ರೆ, ಹೆಣ್ಣು ಮಕ್ಕಳಲ್ಲ ಸ್ತ್ರೀಯರಿಗೆ ಎಡತೋಳು ಹಾರಿದ್ರೆ ಅವರಿಗೆ ಆಲಿಂಗನ ಸುಖ ಸಿಗುತ್ತಂತೆ. ಅದು ಶಕುನಶಾಸ್ತ್ರ. ಇನ್ನು ಎಡಭಾಗದ ತೊಡೆ ಅದರಿದ್ರೆ ಅವರಿಗೆ ಅಂಗಸುಖ ಸಿಗುತ್ತೆ ಅಂತ. ಅವಳಿಗೆ ಸೀತಾದೇವಿಗೆ ವಾಮಭಾಗದ ತೊಡೆ ಕೂಡ ಅದರಿದೆ. ಗಜೇಂದ್ರ ಹಸ್ತ ಪ್ರತಿಮಶ್ಚ ಪೀನಸ್ತಯೋರ್ದ್ವಯಂ ಸಂಹತಯೋ ಸುಜಾತಃ ಪ್ರಸ್ಪಂದಮಾನಃ ಪುನರೂರಸ್ಯ ರಾಮಂ ಪುರಸ್ತಾ ಸ್ಥಿತಮಾಚ ಚಕ್ಷೆ. ಹೀಗೆ ಒಳ್ಳೆಯ ಶಕುನಗಳು ಶುಭವಾಗಿದೆ, ಪ್ರಾಪ್ತವಾಗ್ತಾ ಇದೆ. ಮತ್ತು ಶುಭಂ ಪುನರ್ಹೇಮ ಸಮಾನವರ್ಣಮೀಷದ್ರಜೋಧ್ವಸ್ತಮಿವಾಮಲಾಕ್ಷ್ಯಾಃ ವಾಸಸ್ಥಿತಾಯ ಶಿಖರಾಗ್ರದತ್ಯಾಃ ಕಿಂಚಿತ್ ಪರಿಶ್ರಂ ಸತಚಾರುಗಾತ್ರ್ಯಾಃ. ಇನ್ನು ಅನೇಕ ಬಗೆಯ ಹಲ್ಲುಗಳು ತುಂಬ ಸುಂದರವಾಗಿ ಅವಳಿಗೆ ಗೋಚರವಾಗ್ತಾ ಇವೆ. ಮಲಿನವಾದ ಬಟ್ಟೆ ಸಡಿಲವಾಗ್ತಾ ಇದೆ. ಹೀಗೆ ಅನೇಕ ಬಗೆಯ ಶಕುನಗಳು ಉಂಟಾಗ್ತಾ ಇವೆ.
ಏತೇರ್ನಿಮಿತ್ತೇರಪರೇಶ್ಚ ಸುಬ್ರೂಃ ಸಂಬೋಧಿತಾ ಪ್ರಾಗಪಿಸಾದು ಸಿದ್ಧೈಃ ವಾತಾದಪಕ್ಲಾಂತಮಿವ ಪ್ರನಷ್ಟಂ ವರ್ಷೇಣ ಬೀಜಂ ಪ್ರತಿಸಂಜಹರ್ಷ. ಈ ಶುಭ ನಿಮಿತ್ತಗಳಿಂದ ಸೀತಾದೇವಿಗೆ ಒಂದೇ ಸತಿ ಉತ್ಸಾಹ ಬಂದಿದೆ. ಇಲ್ಲ, ಇಷ್ಟು ಒಳ್ಳೆಯ ಶುಭ ಶಕುನ ಆಗ್ತಾ ಇದೆ ಅಂದರೆ ನಂಗೆ ಖಂಡಿತ ಒಳ್ಳೆಯದಿದೆ, ನನ್ನ ಪತಿ ರಾಮದೇವರು ಬಂದುಬಿಡ್ತಾರೆ ಅಂತ ಅಷ್ಟು ಖುಷಿಯಾಗಿದೆ. ಪುನಃ ತಸ್ಯಾ ಪುನಃ ಬಿಂಬ ಫಲಾದರೋಷ್ಟಂ ಸ್ವಕ್ಷಿಭ್ರೂಕೇಶಾಂತಮರಾಲಪಕ್ಷ್ಮ ವಕ್ತ್ರಂಬಭಾಸೆ ಸ್ಮಿತಶುಕ್ಲದಂಶಂ ರಾಹೋರ್ಮುಖಾಶ್ಚಂದ್ರ ಇವ ಪ್ರಮುಕ್ತಃ. ಆಕೆಯ ಮುಖ ಎಷ್ಟು ಹಸನ್ಮುಖಿ ಆಯಿತು ಅಂತಂದರೆ, ಎಷ್ಟು ಮಂದಹಾಸದಿಂದ ಕೂಡಿತು ಅಂದರೆ, ರಾಹು ಚಂದ್ರನನ್ನು ಬಿಟ್ಟ ಮೇಲೆ ಚಂದ್ರ ಹೇಗೆ ಕಂಗೊಳಿಸ್ತಾನೋ ಹಾಗೆ ಇವಳ ಎಲ್ಲ ಚಿಂತೆಗಳು ಕೂಡ ದೂರವಾಗಿ ತುಂಬ ಸಂತೋಷದ ಮುಖವನ್ನು ಹೊಂದಿದ್ಲು. ಅದನ್ನು ವರ್ಣನೆ ಮಾಡ್ತಾರೆ. ಸಾವೀತ ಶೋಕ ವ್ಯಪನೀತ ತಂದ್ರೆ ಶಾಂತಜ್ವರ ಹರ್ಷ ವಿವೃದ್ಧ ಸತ್ವ ಅಶೋಭತಾರ್ಯ ವದನೇನ ಶುಕ್ಲೇ ಶೀತಾಂಶುನಾ ರಾತ್ರಿ ರಿಬೋದಿತೇನ. ಮನಸ್ಸಿನ ತಾಪ ಎಲ್ಲವೂ ಕೂಡ ಎಳಿತು. ಹಗಲಿನ ಕಾಲದಲ್ಲಿ ಸೂರ್ಯನ ತಾಪವನ್ನು ಸಹಿಸಿಕೊಳ್ಳಿಕ್ಕಾಗದೇ ಇರುವಂತಹ ಆ ಗಿಡ ಮರಗಳಿಗೆ ಚಂದ್ರನ ಕಿರಣ ಬಿದ್ದಾಗ ಎಷ್ಟು ಸಂತೋಷವನ್ನು ಹೊಂದುತ್ತೋ ಅಷ್ಟು ಸಂತೋಷ ಉಂಟಾಯಿತು. ಶುಕ್ಲ ಪಕ್ಷದ ರಾತ್ರಿಯಲ್ಲಿ ಉದಯಿಸಿದ ಚಂದ್ರನಂತೆ ಅವಳ ಮುಖ ಭಾಸವಾಯಿತು ಎಂಬಲ್ಲಿಗೆ ಸುಂದರಕಾಂಡದ 23ನೇ ಸರ್ಗವು ಪರಿಸಮಾಪ್ತಿಗೊಳ್ಳುತ್ತೆ. 29ನೇ ಸರ್ಗವು ಇಲ್ಲಿಗೆ ಪರಿಸಮಾಪ್ತಿಗೊಂಡಿದೆ. ಹನುಮಾನಪಿ ವಿಶ್ರಾಂತ ಸರ್ವಂ ಶುಶ್ರಾವತತ್ವತಃ ಸೀತಾಯ ಸೃಜಟಾಯಾಶ್ಚ ರಾಕ್ಷಸೀನಾಂ ಚ ತರ್ಜನಂ. ಹನುಮಂತ ದೇವರು ಎಲ್ಲ ವಿಷಯವನ್ನು ಕೂಡ ಗಮನಿಸ್ತಾ ಮರದ ಮೇಲೆ ಕೂತಿದ್ದಾರೆ. ತ್ರಿಜಟೆಯ ಸ್ವಪ್ನ ವೃತ್ತಾಂತ, ರಾಕ್ಷಸಿಯರ ಬೆದರಿಕೆಯ ಮಾತುಗಳು ಎಲ್ಲವನ್ನು ಕೂಡ ಗಮನಿಸ್ತಾ ಕೂತಿದ್ದಾರೆ. ಅವೇಕ್ಷಮಾಣಸ್ತಾಂ ದೇವೀಂ ದೇವತಾಂ ಇವನಂದನೆ ಅವೇಕ್ಷಮಾಣಸ್ತಾಂ ದೇವೀಂ ದೇವತಾಂ ಇವನಂದನೆ ತಥೋ ಬಹುವಿಧಾಂ ಚಿಂತಾಂ ಚಿಂತೆಯಾಮಾಸ ವಾನರಃ. ಈಗ ಹನುಮಂತ ದೇವರು ಜಾನಕಿ ದೇವಿಯನ್ನು ನೋಡಿ ಹೀಗೆ ಯೋಚನೆಯನ್ನು ಮಾಡ್ತಿದ್ದಾರೆ. ಯಾಂ ಕಪೀನಾಂ ಸಹಸ್ರಾಣಿ ಸುಬಹೂನ್ಯಯುತಾನಿ ಚ ದಿಕ್ಷು ಸರ್ವಾಸು ಮಾರ್ಗಂತೆ ಸೇಯಮಾಸಾದಿತಾಮಯ. ಎಲ್ಲ ಕಪಿಗಳು 1000 ಲಕ್ಷ ಸಂಖ್ಯೆಯಲ್ಲಿ ಎಲ್ಲ ದಿಕ್ಕು ವಿದಿಕ್ಕುಗಳಲ್ಲಿ ಯಾವ ಮಾತೆಯನ್ನು ಹುಡುಕ್ತಾ ಇದ್ದಾರೋ ಆ ಮಾತೆ ಇಲ್ಲೇ ಇದ್ದಾಳೆ, ಅವಳು ನಾನು ಹೊಂದಿದ್ದೀನಿ. ಈಗ ಚಾರೇಣ ತು ಸುಯುಕ್ತೇನ ಶತ್ರೋ ಶಕ್ತಿಮವೇಕ್ಷತ ಗೂಢೇನ ಚರತಾ ತಾವತ ಅವೇಕ್ಷಿತಮಿದಂ ಮಯಾ. ನಾನು ಇಷ್ಟೊತ್ತಿಲ್ಲೇನು ಕೂತಿದ್ದೀನಿ, ನಾನು ಕೂತಿರೋದು ಯಾರಿಗೂ ಕೂಡ ಗೊತ್ತಿಲ್ಲ. ಎಚ್ಚರಿಕೆಯಿಂದ ನಾನಿಲ್ಲಿ ಅಡಗಿ ಕುಳಿತಿದ್ದೀನಿ. ಈ ನಾನು ಇಲ್ಲಿರುವಂಥ ವಿಷಯ ಯಾವ ರಾಕ್ಷಸರಿಗೂ ಕೂಡ ಗೊತ್ತಾಗಬಾರ್ದು, ಗೂಢಾಚಾರ್ಯರಿಗೂ ಕೂಡ ಗೊತ್ತಾಗಬಾರ್ದು. ರಾಕ್ಷಸಾನಾಂ ವಿಶೇಷಶ್ಚ ಪುರೀಚಯಮವೇಕ್ಷಿತ ರಾಕ್ಷಸಾಧಿಪತೇರಸ್ಯ ಪ್ರಭಾವೋ ರಾವಣಸ್ಯ ಚ. ರಾಕ್ಷಸೇಶ್ವರನಾಗಿರುವಂತಹ ರಾವಣನ ಎಲ್ಲ ಪ್ರಭಾವವೂ ಕೂಡ ನನಗೀಗ ಅರ್ಥ ಆಯಿತು. ಅವನ ಲಂಕಾಪಟ್ಟಣದ ವೈಭವ ಎಲ್ಲವನ್ನೂ ಕೂಡ ನಾನೀಗ ಅರ್ಥ ಮಾಡಿಕೊಂಡು ಕೊನೆಯ ಹಂತದಲ್ಲಿ ನಾನೀಗ ಸೀತಾಮಾತೆಯನ್ನು ಮಾತಾಡಿಸುವ ಸಂದರ್ಭವನ್ನು ಹೊಂದುತ್ತಾ ಇದ್ದೇನೆ. ಯುಕ್ತಂ ತಸ್ಯ ಪ್ರಮೇಯಸ್ಯ ಸರ್ವಸತ್ವದಯಾವತಃ ಸಮಾಶ್ವಾಸಯಿತುಂ ಭಾರ್ಯಾಂ ಪತಿರ್ದರ್ಶನಕಾಂಕ್ಷಿಣೀಂ ಅಹಮಾಶ್ವಾಸಯಾಮ್ಯೇನಾಂ ಪೂರ್ಣಚಂದ್ರನಿಭಾನನಾಂ ಅದೃಷ್ಟದುಃಖಾಂ ದುಃಖಾರ್ತಾಂ ದುಃಖಸ್ಯಾಂತಮಗಚ್ಚತೀಂ. ಈ ಅಪಾರ ಮಹಿಮೋಪೇತನಾಗಿರುವಂತಹ ಶ್ರೀರಾಮಚಂದ್ರ ಎಲ್ಲ ಭೂತಗಳಲ್ಲೂ ಕೂಡ ತನ್ನ ಕಾರುಣ್ಯವನ್ನು ತೋರಿಸ್ತಾನೆ. ಅಂತಹ ಶ್ರೀರಾಮಚಂದ್ರ ಕರುಣಾಶಾಲಿಯಾಗಿದ್ದಾನೆ. ಅವನ ಪತ್ನಿಯಾಗಿರುವಂತಹ ಸೀತಾಮಾತೆಯನ್ನು ನಾನೀಗ ಸಮಾಧಾನವನ್ನು ಮಾಡಬೇಕು. ಯಾಕೆ ಅಂದರೆ ಇವಳು ದುಃಖವನ್ನು ಯಾವತ್ತೂ ಕೂಡ ನೋಡೇ ಇಲ್ಲ, ದುಃಖವನ್ನು ಅನುಭವಿಸೇ ಇಲ್ಲ. ಅಂಥವಳಿಗೆ ಕೊನೆಯಿಲ್ಲದ ದುಃಖವು ಈಗ ಪ್ರಾಪ್ತವಾಗಿದೆ. ಯದಿ ಹ್ಯಹಮಿಮಾಂ ದೇವೀಂ ಶೋಕೋಪಹತಚೇತನಾಂ ಅನಾಶ್ವಸ್ಯ ಗಮಿಷ್ಯಾಮಿ ದೋಷಮದ್ಗಮನಂ ಭವೇತ್. ಈಕೆಯನ್ನು ಸಮಾಧಾನ ಮಾಡಲೇಬೇಕು. ಹಾಗೆ ನಾನು ಹೊರಟೋಗ್ಬಿಟ್ರೆ ಇವಳು ಹೀಗೆ ದುಃಖವನ್ನು ಅನುಭವಿಸ್ತಾನೇ ಇರ್ತಾಳೆ. ಅದರಿಂದ ನಾನು ಜಾನಕಿ ಕಂಡ್ಲು ಅಂತ ಹೀಗಿಂದ ಹೀಗೆ ಹೋಗಿಬಿಡಬಾರ್ದು. ಅವಳು ಬಹುಶಃ ಬದುಕೋದೇ ಇಲ್ಲ. ಗತೈಹಿ ಮೈತ್ರ ತತ್ರೇಯಂ ರಾಜಪುತ್ರ ಯಶಸ್ವಿನಿ ಪರಿತ್ರಾಣಮವಿಂದಂತಿ ಜಾನಕಿ ಜೀವಿತಂ ತ್ಯಜೇತ. ಅವಳು ಪ್ರಾಣವನ್ನೇ ಬಿಟ್ಟು ಬಿಡ್ತಾಳೆ.
ಮಯಾ ಚ ಸ ಮಹಾಬಾಹೋ ಪೂರ್ಣಚಂದ್ರನಿಭಾನನಃ ಸಮಾಶ್ವಾಸಯಿತುಂ ನ್ಯಾಯಃ ಸೀತಾದರ್ಶನಲಾಲಸಃ. ಶ್ರೀರಾಮಚಂದ್ರ ಸೀತಾಮಾತೆಯ ದರ್ಶನಕ್ಕೋಸ್ಕರ ಅವನು ಕೂಡ ಅತ್ಯಂತ ಉತ್ಸಾಹವನ್ನು ಹೊಂದಿದ್ದಾನೆ. ಈಕೆಯ ಸಂದೇಶವನ್ನಾದರೂ ಕೂಡ ನಾನು ಶ್ರೀರಾಮಚಂದ್ರನಿಗೆ ತಲುಪಿಸಬೇಕು. ಅನೇನ ನಿಶಾಚರೀಣಾಂ ಪ್ರತ್ಯಕ್ಷಂ ಅನರ್ಹಂ ಚಾಪಿ ಭಾಷಣಂ ಕಥಂ ನು ಕಲಕರ್ತವ್ಯಮಿದಂ ಕೃಚ್ಛ್ರಗತೋ ಹ್ಯಹಂ. ಎಲ್ಲ ಕಡೆ ರಾಕ್ಷಸ ಸೇರಿದ್ದಾರೆ. ಅವರ ಮಧ್ಯದಲ್ಲಿ ನಾನು ಹೋಗಿಬಿಟ್ಟು ಸೀತಾಮಾತೆಯನ್ನು ಹೇಗೆ ಮಾತಾಡಿಸ್ಲಿ? ಹೇಗೆ ಸಾಧ್ಯ ಇದೆ? ನನಗೆ ಇದೇ ತುಂಬ ಕಠಿಣವಾದ ಕೆಲಸ ಆಗಿದೆ. ಅನೇನ ರಾತ್ರಿ ಶೇಷೇಣ ಇತಿ ನಾಶ್ವಾಸ್ಯತೆ ಮಯ ಸರ್ವಥಾ ನಾಸ್ತಿ ಸಂದೇಹ ಪರಿತ್ಯಕ್ಷತಿ ಜೀವಿತಂ. ಇನ್ನೊಂದು ಸ್ವಲ್ಪ ರಾತ್ರಿ ಭಾಗ ಉಳಿದಿದೆ. ಇಷ್ಟರಲ್ಲಿ ನಾನು ಹೋಗಿ ಅವಳನ್ನು ಸಮಾಧಾನ ಮಾಡಲಿಲ್ಲ ಅಂದರೆ ಇವಳು ಖಂಡಿತ ಬದುಕೋದಿಲ್ಲ, ಪ್ರಾಣವನ್ನು ಪರಿತ್ಯಾಗ ಮಾಡಿಬಿಡ್ತಾಳೆ. ರಾಮಶ್ಚೇದಿ ಪೃಚ್ಛೇನ್ಮಾಂ ಕಿಂ ಮಾಂ ಸೀತಾ ಬ್ರವೀದ್ವಚಃ ಕಿಮಹಂ ತಂ ಪ್ರತಿಬ್ರೂಯಮಾಂ ಅಸಂಭಾಷ್ಯ ಸುಮಧ್ಯಮಾಂ. ಶ್ರೀರಾಮಚಂದ್ರ ಹೋದ ತಕ್ಷಣ ಕೇಳ್ತಾನೆ, ಸೀತಾಮಾತೆ ಏನು ಹೇಳಿದ್ಲು ಅಂತ. ಆಗ ನಾನು ಇಲ್ಲ, ಬರೀ ನೋಡ್ಕೊಂಡು ಬಂದೆ, ಅವಳ ಹತ್ರ ಮಾತಾಡಿಸ್ಲಿಕ್ಕೆ ಆಗಲಿಲ್ಲ, ಸುತ್ತ ರಾಕ್ಷಸ ಸ್ತ್ರೀಯರಿದ್ದರು ಅಂತ ಕಾರಣವನ್ನು ಹೇಳಲ್ಲ. ಆಗ ಅವನಿಗೆ ಎಷ್ಟು ಅದರಿಂದ ದುಃಖ ಆಗುತ್ತೆ. ಆದ್ದರಿಂದ ಮತ್ತೆ ನಾನು ಅವನಿಗೆ ಯಾವ ಥರ ಉತ್ತರವನ್ನು ಕೊಡಬೇಕು? ಅದರಿಂದ ಅವಸರದಲ್ಲಿ ನಾನು ಇಲ್ಲಿಂದ ಹೋಗಬಾರ್ದು. ಮತ್ತು ಸೀತಾ ಸಂದೇಶರಹಿತಂ ಮಾಮಿತಸ್ವರ್ಯಾಗತಂ ನಿರ್ದಹದೇಪಿ ಕಾಕುಸ್ಥಃ ಕ್ರುದ್ಧ ಸ್ತ್ರೀವೇಣ ಚಕ್ಷುಷ. ಸೀತಾಮಾತೆ ನೋಡಿದ್ದೀನಿ, ಸಂದೇಶ ತರಲಿಲ್ಲ ಅಂದರೆ ಅವನಿಗೆ ಸಿಟ್ಟು ಬಂದು ನನ್ನನ್ನು ಕೆಂಪು ಕಣ್ಣಿನಿಂದ ನೋಡಲೂ ಕೂಡ ಬರ್ಬೋದು. ಆದ್ದರಿಂದ ನಾನು ಅವನ ಸಿಟ್ಟಿಗೆ ನಾನು ಪಾತ್ರನಾಗಬಾರ್ದು. ಯದಿ ಚೋದ್ಯೋಜಯಿಷ್ಯಾಮಿ ಭರ್ತಾರಂ ರಾಮಕಾರಣಾತ್ ವ್ಯರ್ಥಮಾಗನಂ ತಸ್ಯ ಸಸೈನ್ಯಸ್ಯ ಭವಿಷ್ಯತಿ. ಅಂತರಂ ತ್ವಹಮಾಸಾದ್ಯ ರಾಕ್ಷಸೀನಾಮಿಹ ಸ್ಥಿತಃ ಶನೈರಾಶ್ವಾಸಯಿಷ್ಯಾಮಿ ಸಂತಾಪ ಬಹುಲಾಮಿಮಾಂ. ಶ್ರೀರಾಮಚಂದ್ರನಿಗೆ ಸೀತಾಮಾತೆ ಸಿಗಬೇಕು ಮತ್ತು ಸುಗ್ರೀವ ಸೈನ್ಯ ಸಹಿತನಾಗಿ ಲಂಕಾಪಟ್ಟಣಕ್ಕೆ ಆಗಮಿಸಬೇಕು. ಅಲ್ಲಿಯ ತನಕ ಸೀತಾಮಾತೆ ಪ್ರಾಣವನ್ನು ಧಾರಣೆ ಮಾಡಿರಬೇಕು. ಅದಕ್ಕೋಸ್ಕರ ನಾನು ರಾಕ್ಷಸ ಸ್ತ್ರೀಯರಿಗೆ ಗೊತ್ತಾಗದಂತೆ ಸಮಯವನ್ನು ಕಾದು ಸೀತಾಮಾತೆಯನ್ನು ಮಾತನಾಡಿಸಬೇಕು ಮತ್ತು ಸೀತಾಮಾತೆಯ ದುಃಖ ಎಲ್ಲವನ್ನೂ ಕೂಡ ನಾನು ಪರಿಹಾರ ಮಾಡಬೇಕು ಅಂತ ಇಷ್ಟು ಆಲೋಚನೆಯನ್ನು ಮಾಡಿದ್ರು. ಅಹಂ ತುತಿ ತನುಶ್ಚೈವ ವಾನರಶ್ಚ ವಿಶೇಷತಃ ವಾಚಂ ಚೋದಾಹರಿಷ್ಯಾಮಿ ಮಾನುಷೀಮಿಹ ಸಂಸ್ಕೃತ. ನಾನು ವಾನರ ಬೇರೆ, ನಾನು ಇಲ್ಲಿಗೆ ಬಂದರೆ ವಾನರ ಯಾಕೆ ಬಂತು, ಕಪಿ ಯಾಕೆ ಬಂತು ಅಂತೆಲ್ಲ ಅವರಿಗೆ ಸಂಶಯ ಬರುತ್ತೆ. ಆದ್ದರಿಂದ ನಾನು ಮಾತನಾಡುವ ಭಾಷೆ ಯದಿ ವಾಚಂ ಪ್ರದಾಸ್ಯಾಮಿ ದ್ವಿಜಾತಿರಿವ ಸಂಸ್ಕೃತ. ಮನುಷ್ಯರು ಮಾತನಾಡುವ ಸಂಸ್ಕೃತ ಭಾಷೆಯನ್ನು ನಾನು ಮಾತನಾಡ್ತೀನಿ. ರಾವಣಂ ಮನ್ಯಮಾನ ಮಾಂ ಸೀತಾ ಭೀತಾ ಭವಿಷ್ಯತಿ. ಆಗ ಹೀಗೆ ನಾನು ಸಂಸ್ಕೃತದಲ್ಲಿ ಮಾತನಾಡಿದಾಗ ರಾವಣಂ ಮನ್ಯಮಾನ ಮಾಂ ಸೀತಾ ಭೀತಾ ಭವಿಷ್ಯತಿ. ನಾನು ರಾವಣ ಅಂತ ತಿಳ್ಕೊಂಡು ಬಿಡ್ತಾಳೆ ಅವಳು ಸೀತಾಮಾತೆ. ಅದರಿಂದ ಅವಳು ಭಯವನ್ನು ಹೊಂದುತ್ತಾಳೆ. ವಾನರಸ್ಯ ವಿಶೇಷೇಣ ಕಥಂ ಸ್ಯಾದ್ ಅಭಿಭಾಷಣಂ ಅವಶ್ಯಮೇವ ವಕ್ತವ್ಯಂ ಮಾನುಷಂ ವಾಕ್ಯಮರ್ಥವತ್. ಆದರೆ ನಾನೀಗ ವಾನರ, ನಾನು ಮನುಷ್ಯ ಭಾಷೆಯಿಂದಲೇ ಮಾತನಾಡಬೇಕು, ಸೀತಾಮಾತೆಯನ್ನು ಸಂದೇಹಿಸಬೇಕು, ಬೇರೆ ಉಪಾಯ ಇಲ್ಲ. ಈಗಾಗಲೇ ಮಯಾ ಸಾಂತ್ವಯಿತುಂ ಶಕ್ಯ ನಾನ್ಯಥೇಯ ಮನಿಂದಿತ ಸೇಯಂ ಆಲೋಕ್ಯ ಮೇ ರೂಪಂ ಜಾನಕಿ ಭಾಷಿತಂ ತತ. ರಾಕ್ಷಸ ಸ್ತ್ರೀಯರನ್ನು ಈಗಾಗಲೇ ನೋಡಿ ಅವಳು ಭಯಪಟ್ಟಿದ್ದಾಳೆ. ನಾನು ಈ ರೂಪವನ್ನು, ಈ ಭಾಷೆಯನ್ನು ಕಂಡು ಮತ್ತಷ್ಟು ಗಾಬರಿ ಹೊಂದಿದ್ದಾಳೆ. ಭಯದಿಂದ ಜೋರಾಗಿ ಕೂಗಿಕೊಂಡು ಬಿಡ್ತಾಳೆ. ಜಾನಾನಾ ಮಾಂ ವಿಶಾಲಾಕ್ಷಿ ರಾವಣಂ ಕಾಮರೂಪಿಣಂ ಸೀತೆಯಾ ಚ ಕೃತೆ ಶಬ್ದೇ ಸಹಸಾ ರಾಕ್ಷಸೀ ಗಣಃ ನಾನಾ ಪ್ರಹರಣೋ ಘೋರಃ ಸಮಯಾದಂತಕೋಪಮಃ ತಥೋ ಮಾಂ ಸಂಪರಿಕ್ಷಿಪ್ಯ ಸರ್ವತೋ ವಿಕೃತಾನನಾಃ. ಹನುಮಂತೇವರಿಗೆ ಎಷ್ಟು ಯೋಚನೆ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದರೆ, ಅವಳು ಜೋರಾಗಿ ಯಾವಾಗ ಕೂಗಿ ಬಿಡ್ತಾಳು ಸೀತಾಮಾತೆ, ಎಲ್ಲ ರಾಕ್ಷಸ ಸ್ತ್ರೀಯರು ಆಯುಧಗಳನ್ನು ಹಿಡಿದುಕೊಂಡು ಬಂದುಬಿಡ್ತಾರೆ. ಆಮೇಲೆ ನನ್ನನ್ನು ಮುತ್ತಿಗೆ ಹಾಕ್ತಾರೆ, ನನ್ನನ್ನು ಕೊಂದು ಬಿಡ್ತಾರೆ.
ಆಮೇಲೆ ಈ ನಾನು ಇರುವಂತಹ ಮರವನ್ನು ಕೂಡ ನಾಶ ಮಾಡಿಬಿಡ್ತಾರೆ. ಆದ್ದರಿಂದ ನಾನು ಹೀಗೆಲ್ಲ ಹೋಗಬಾರ್ದು. ವಧೇ ಚ ಗ್ರಹಣೆ ಚೇವಾ ಕುರ್ಯುರ್ಯತ್ನಂ ಯಥಾಬಲಂ ಗೃಹ್ಯಶಾಖಾ ಪ್ರಶಾಖಾಶ್ಚ ಸ್ಕಂದಾಂಶ್ಚೋತ್ತಮ ಶಾಖಿನಾಂ ದೃಷ್ಟ್ವಾ ವಿಪರಿಧಾವಂತಂ ಭಯೋರ್ಭಯಶಂಕಿತಾಃ ಮಮ ರೂಪಂ ಚ ಸಂಪ್ರೇಕ್ಷ್ಯ ವನೆ ವಿಚರತೋ ಮಹತೋ ರಾಕ್ಷಸ್ಯೋ ಭಯವಿತ್ರಸ್ತ್ಯಾ ಭವೇಯುರ್ವಿಕೃತಾನನಾಃ ತತಃ ಕುರ್ಯುಃ ಸಮಾಹ್ವಾನಂ ರಾಕ್ಷಸ್ಯೋ ರಕ್ಷಸಾಮಪಿ. ಮತ್ತು ನಾನು ಒಂದು ವೇಳೆ ನನ್ನ ನಿಜವಾದ ಆಕಾರವನ್ನು ತಗೊಂಡುಬಿಟ್ರೆ ಎಲ್ಲ ರಾಕ್ಷಸ ಸ್ತ್ರೀಯರು ಭಯವನ್ನು ಹೊಂದುತ್ತಾರೆ. ಆಗ ರಾವಣನ ಅಂತಃಪುರದಲ್ಲಿರುವಂತಹ ದೊಡ್ಡ ದೊಡ್ಡ ಸೈನಿಕರು ಯುದ್ಧಕ್ಕೆ ಬಂದುಬಿಡ್ತಾರೆ. ರಾಕ್ಷಸೇಂದ್ರ ನಿಯುಕ್ತಾನಾಂ ರಾಕ್ಷಸೇಂದ್ರ ನಿವೇಶನೆ ತೇ ಶೂಲಶಕ್ತಿಭಿಸ್ತ್ರಿಂಶ ವಿವಿಧಾಯುಧಪಾಣಯ ಎಲ್ಲ ನೋಡ್ಕೊಂಡು ಬಂದಿದ್ದಾರಲ್ಲ, ಅದನ್ನು ಇವರಿಗೆ ಸ್ಪಷ್ಟವಾದ ಪರಿಚಯ ಇದೆ. ಅವ್ರು ಹೇಳ್ತಾರೆ ಶೂಲಾಯುಧ, ಶಕ್ತ್ಯಾಯುಧ, ಖಡ್ಗ ಅವೆಲ್ಲ ತೊಗೊಂಡು ನನ್ನ ಜೊತೆಗೆ ಯುದ್ಧಕ್ಕೆ ಬರ್ತಾರೆ. ಆವಾಗ ನಾನು ಅವ್ರ ಜೊತೆ ಯುದ್ಧ ಮಾಡ್ತಾ ಕೂತ್ಕೊಳ್ಬೇಕು. ಸೀತಾಮಾತೆ ಹತ್ರ ಮಾತನಾಡಲಿಕ್ಕೂ ಆಗಲ್ಲ. ನಾನು ಇಲ್ಲಿಂದ ವಾಪಸ್ಸು ಸಮುದ್ರ ಹಾರಿಕೊಂಡು ಹೋಗಲಿಕ್ಕೂ ಆಗಲ್ಲ. ಆಪತೆಯೋರು ವಿಮರ್ದೇಸ್ಮಿನ್ ವೇಗೇನೋದ್ವೇಗ ಕಾರಣಾತ್ ಸಮೃದ್ಧಸ್ತೈಸ್ತು ಪರಿತೋ ವಿಧಮನ್ ರಕ್ಷಸಾಂಬಲಂ ಶಕ್ನುಯಾಂ ನತು ಸಂಪ್ರಾಪ್ತಂ ಪರಂ ಪಾರಂ ಮಹೋದದೇಃ ಮಾಂ ಮಾ ಗೃಹ್ಣೀಯುರಾಪ್ಲಿತ್ಯ ಬಹವಃ ಶೀಘ್ರಕಾರಿಣಃ. ಅವರು ರಾಕ್ಷಸರು ಬಹುಮಂದಿ ಇದ್ದಾರೆ, ಲಕ್ಷ ಲಕ್ಷ ಸಂಖ್ಯೆಯಲ್ಲಿದ್ದಾರೆ. ನಾನಾದರೂ ಒಬ್ಬನೇ ಇದ್ದೀನಿ. ನನಗೆ ಅವರನ್ನೆಲ್ಲ ನಿಗ್ರಹ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸ್ಯಾದಿಯಂ ಜಾಗೃಹೀತಾರ್ಥ ಮಮ ಚ ಗ್ರಹಣಂ ಭವೇತ್ ಹಿಂಸಾಭಿರುಚಯೋ ಹಿಂಸ್ಯೋ ಇಮಾಂ ವಾ ಜನಕಾತ್ಮಜಾಂ. ಆ ರಾಕ್ಷಸರಿಗೆ ನಮ್ಮಂಥವ್ರನ್ನ ಬಂಧನ ಮಾಡುವುದರಲ್ಲೇ ಅವರಿಗೆ ತುಂಬ ಆಸಕ್ತಿ. ಮತ್ತು ಅಷ್ಟೇ ಅಲ್ಲ, ಜಾನಕಿಗೆ ಮತ್ತಷ್ಟು ನನ್ನ ಹೆಸರಿನಲ್ಲಿ ಅವರು ದುಃಖವನ್ನು ಉಂಟು ಮಾಡ್ತಾರೆ, ಅವರನ್ನು ಭಯಪಡಿಸ್ತಾರೆ. ವಿಪನ್ನಂ ಸ್ಯಾತದ ಕಾರ್ಯಂ ರಾಮ ಸುಗ್ರೀವಯೋರಿದಂ. ರಾಮ ಹಾಗೂ ಸುಗ್ರೀವರ ಕಾರ್ಯ ಎಲ್ಲವೂ ಕೂಡ ಹಾಳಾಗಿ ಹೋಗಿಬಿಡುತ್ತೆ. ಉದ್ದೇಶೇ ನಷ್ಟಮಾರ್ಗೇಸ್ಮಿನ್ ರಾಕ್ಷಸೇ ಪರಿಭಾರಿತೆ. ಮತ್ತು ಅವರಿಗೆ ಯಾವ ಉದ್ದೇಶವೂ ಕೂಡ ಈಡೇರದೇ ಇರೋದರಿಂದಾಗಿ ಎಲ್ಲವೂ ವ್ಯರ್ಥವಾಗಿ ಬಿಡುತ್ತೆ. ಸಾಗರೇಣ ಪರಿಕ್ಷಿಪ್ತೆ ಗುಪ್ತೆ ವಸತಿ ಜಾನಕಿ ವಿಶಸ್ತೆ ವಾ ಗೃಹೀತೆ ವಾ ರಕ್ಷೋಭಿರ್ಮಯಿ ಸಂಯುಗೆ. ಸಮುದ್ರ ಮಧ್ಯದಲ್ಲಿ ಪ್ರದೇಶ ಅತ್ಯಂತ ಗುಪ್ತವಾಗಿದೆ. ಯುದ್ಧದಲ್ಲಿ ರಾಕ್ಷಸರು ನನ್ನನ್ನು ಕೊಂದುಬಿಟ್ರೆ ಅಥವಾ ಸೆರೆ ಹಿಡಿದ್ರೆ ಆಗ ರಾಮದೇವರ ಕಾರ್ಯವನ್ನು ಮಾಡಿಕೊಂಡವರು ಬೇರೆ ಯಾರೂ ಇಲ್ಲ. ನಾಣ್ಯಂ ಪಶ್ಯಾಮಿ ರಾಮಸ್ಯ ಸಹಾಯಂ ಕಾರ್ಯಸಾಧನೆ ವಿಮೃಶಂಶ್ಚ ನ ಪಶ್ಯಾಮಿ ಯೋ ಹತೆ ಮಯಿ ವಾನರ. ನಾನೇ ಸತ್ತು ಹೋಗಿಬಿಟ್ರೆ ಬೇರೆ ಯಾರಿದ್ದಾರೆ ಈ ಕೆಲಸ ಮಾಡೋರು. ಶತಯೋಜನ ವಿಸ್ತೀರ್ಣಂ ಲಂಘಯೇತ ಮಹೋದಧಿಂ ಕಾಮಂ ಹಂತುಂ ಸಮರ್ಥೋಸ್ಮಿ ಸಹಸ್ರಾಣ್ಯಪಿ ರಕ್ಷಸಾಂ. ವಾಸ್ತವವಾಗಿ ನಾನು ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟ್ತೀನಿ, ಸಹಸ್ರ ರಾಕ್ಷಸರನ್ನು ಕೂಡ ನಾನು ಕೊಲ್ತೀನಿ ಅಂತ ಸಾಮರ್ಥ್ಯ ನನಗಿದೆ. ನತು ಶಕ್ಷ್ಯಾಮಿ ಸಂಪ್ರಾಪ್ತಂ ಪರಂಪಾರಂ ಮಹೋದಧೇಃ ಅಸತ್ಯಾನುಚ ಯುದ್ಧಾನಿ ಸಂಶಯೋ ಮೇನ ರೋಚತೆ. ಆದರೆ ಈ ಸಂದರ್ಭದಲ್ಲಿ ನಾನು ಸೀತಾಮಾತೆಯನ್ನು ಮಾತನಾಡಿಸಿದೆ, ಹಾಗೆ ಯುದ್ಧಕ್ಕೆ ಇಳಿದುಬಿಟ್ರೆ ನನಗೆ ಏನೇನು ಮುಂದೆ ಅನರ್ಥಗಳಾಗುತ್ತೆ ಅನ್ನೋದು ಮಾತ್ರ ನಂಗೆ ಗೊತ್ತಾಗ್ತಿಲ್ಲ. ಕಶ್ಚ ನಿಸ್ಸಂಶಯಂ ಕುರ್ಯಂ ಕಾರ್ಯಂ ಕುರ್ಯಾತ್ ಪ್ರಾಜ್ಞ ಸಂಶಯಂ ಪ್ರಾಣತ್ಯಾಗಶ್ಚ ಮೇದೇಶ ಭವೇದನಭಿಭಾಷಣೆ. ಅದರಿಂದ ಯಾವುದೇ ಕಾರ್ಯದಲ್ಲಿ ಸಂಶಯ ಇದ್ದಾಗ ಬುದ್ಧಿವಂತನಾದವನು ಅದರಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡಬಾರ್ದು. ಅದನ್ನು ನಿಶ್ಚಯ ಮಾಡಿಕೊಂಡು ಯಾವುದು ಒಳ್ಳೆಯದೋ ಅಂಥ ಕಾರ್ಯದಲ್ಲೇ ಅವನು ಮುಂದುವರಿಬೇಕು. ಸೀತಾಮಾತೆ ಪ್ರಾಣವನ್ನು ತೆಗೆದುಕೊಳ್ಳಬಾರ್ದು, ಅವಳಿಗೆ ಒಳ್ಳೆಯದಾಗಬೇಕು. ಆ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡಬೇಕು. ಏಷ ದೋಷೋ ಮಹಾನ್ ಹಿ ಸ್ಯಾತ್ ಮಮ ಸೀತಾಭಿಭಾಷಣೆ ಭೂತಶ್ಚಾರ್ಥ ವಿನಶ್ಯಂತಿ ದೇಶಕಾಲ ವಿರೋಧಿತ. ಆದ್ದರಿಂದ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಆ ದೇಶಕ್ಕೆ ಆ ಕಾಲಕ್ಕೆ ಅದು ವಿರುದ್ಧವಾಗಿರಬಾರ್ದು, ಅದಕ್ಕೆ ಅನುಗುಣವಾಗಿ ಕೆಲಸವನ್ನು ಮಾಡಬೇಕು. ವಿಕ್ಲವಂ ದೂತಮಾಸಾದ್ಯ ತಮಸ್ಸೂರ್ಯೋದಯೇ ಯಥ ಅರ್ಥಾನರ್ಥಾಂತರೇ ಬುದ್ಧಿರ್ನಿಶ್ಚಿತಾಪಿ ನ ಶೋಭತೆ. ಸೂರ್ಯೋದಯ ಆದಾಗ ಕತ್ತಲು ಪರಿಹಾರ ಆಗೇ ಆಗುತ್ತೆ. ಹಾಗೆ ದೂತನಾಗಿರುವಂಥವನು ಅತ್ಯಂತ ವಿವೇಕದಲ್ಲಿ ಬುದ್ಧಿಯಿಂದ ಯೋಚನೆಯನ್ನು ಮಾಡಿ ಅವನ ಕೆಲಸವನ್ನು ಸಾಧಿಸಬೇಕು. ಇದರಿಂದ ಅವನ ಪ್ರಭುವಿಗೆ ಎಲ್ಲ ರೀತಿಯಲ್ಲೂ ಕೂಡ ಕ್ಷೇಮವಾಗುತ್ತೆ ಎಂಬುದಾಗಿ ಹನುಮಂತ ದೇವರು ಚಿಂತನೆಯನ್ನು ಮಾಡ್ತಿದ್ದಾರೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.
ಶ್ರೀಕೃಷ್ಣಾರ್ಪಣಮಸ್ತು.